ಕರಾವಳಿಯಲ್ಲಿ ಮೀನುಗಾರಿಕೆಗೆ ದೊಡ್ಡ ಸಂಕಷ್ಟ ಎದುರಾಗಿದೆ. ಡೀಸೆಲ್ ಕೊರತೆಯಿಂದಾಗಿ ಆಳ ಸಮುದ್ರ ಮೀನುಗಾರರು ತೀವ್ರ ಆತಂಕಕ್ಕೆ ಒಳಗಾಗಿದ್ದಾರೆ. ಪ್ರತಿದಿನ ಲಕ್ಷಾಂತರ ಲೀಟರ್ ಡೀಸೆಲ್ ಅವಲಂಬಿಸಿರುವ ಮೀನುಗಾರರು ಈಗ ಸಂಕಷ್ಟದ ಅಂಚಿನಲ್ಲಿದ್ದಾರೆ. ಕರಾವಳಿಯ ಆಳ ಸಮುದ್ರದ ಮೀನುಗಾರಿಕೆ ಸಂಪೂರ್ಣವಾಗಿ ಡೀಸೆಲ್ ಪೂರೈಕೆಯನ್ನು ಅವಲಂಬಿಸಿದೆ. ಉಡುಪಿ ಮಂಗಳೂರು ಭಾಗದಲ್ಲಿ ಪ್ರತಿದಿನ 10 ರಿಂದ 12 ಲಕ್ಷ ಲೀಟರ್ ಡೀಸೆಲ್ ಬಳಕೆಯಾಗುತ್ತಿದೆ. ಪ್ರತಿ ಬೋಟಿಗೆ ಸುಮಾರು 1000 ಲೀಟರ್ ಡೀಸೆಲ್ ಅಗತ್ಯವಿದೆ. ಕರಾವಳಿಯ ದೊಡ್ಡ ಆರ್ಥಿಕ ಶಕ್ತಿ ಮೀನುಗಾರಿಕೆ. ಇವತ್ತು ಕರಾವಳಿ ಆರ್ಥಿಕ ಚಟುವಟಿಕೆಗಳು ಮೀನುಗಾರಿಕೆಯನ್ನು ಅವಲಂಬಿತವಾಗಿದೆ. ಈಗಾಗಲೇ ನಮ್ಮ ಕರಾವಳಿಯ 3 ಜಿಲ್ಲೆಗಳಲ್ಲಿ ಭಾಳಷ್ಟು ಮೀನುಗಾರಿಕೆ ಬೋಟ್ಗಳಿದ್ದು, ಪರ್ಸ್ತೀನ್ ಇರ್ಬೋದು, ಡೀಪ್ ಸಿ ಟ್ರಾಲರ್, ಫಿಶಿಂಗ್ ಬೋಟ್ಗಳು ಇವತ್ತು ಡೀಸೆಲ್ನ ಮೂಲಕ ಅದನ್ನು ನಡೆಸುವಂಥದ್ದು. ನಾನು ತಿಳಿದ ಪ್ರಕಾರ ದಿನಕ್ಕೆ ನಮ್ಮ 2 ಜಿಲ್ಲೆಗಳಲ್ಲಿ 1000 KL ಕಡಿಮೆಯಿಂದ ಬಳಕೆ ಆಗ್ತದೆ. ಯಾಕಂತೇಳಿದರೆ ದೊಡ್ಡ ಇಂಜಿನ್ ಕರಾವಳಿ ಭಾಗದಲ್ಲಿ, ನಮ್ಮ ಭಾಗದಲ್ಲಿ ಮೀನುಗಾರಿಕೆಗೆ ಅಷ್ಟು ಪೂರಕವಾದ ವಾತಾವರಣ ಇಲ್ಲ. ಇವತ್ತು ನಾವು ರತ್ನಗಿರಿ ಇರ್ಬೋದು, ಗೋವಾದಂಥ ಭಾಗದಲ್ಲಿ ಹೋಗಿ ಮೀನುಗಾರಿಕೆ ಮಾಡುವಂಥದ್ದು. ಅದರಿಂದ ಇವತ್ತು ಜಾಗತಿಕ ಮಟ್ಟದಲ್ಲಿ ನಮಗೆಲ್ಲಿಗೆ ತಿಳಿದಿರುವ ಹಾಗೆ ಇವತ್ತು ಇರಾನ್ ವಾರಿನಿಂದಾಗಿ ಇವತ್ತು ಡೀಸೆಲ್ ಸರಬರಾಜಿನಲ್ಲಿ ಭಾಳ ವ್ಯತ್ಯಾಸಗಳಾಗ್ತಿದೆ. ಯಾಕೆಂದರೆ ಇತರ ರಾಷ್ಟ್ರಗಳಿಗೆ ಹೋಲಿಕೆ ಮಾಡಿದರೆ ನಮ್ಮ ದೇಶ ಇವತ್ತು ವಿಶ್ವದ 18-20% ಜನಸಂಖ್ಯೆ ಹೊಂದಿದೆ. ವ್ಯಾಪ್ತಿ ಕೂಡ ಭಾಳ ದೊಡ್ಡದಿದೆ. ಯಾಕೆಂದರೆ ಅಲ್ಲಿ ಏನಾದರೂ ಅವರು ವ್ಯತ್ಯಾಸಗಳಿದ್ದರೂ ಕೂಡ ಸರಿಪಡಿಸುವಂಥ ಅವಕಾಶಗಳಿದೆ. ಆದರೆ ನಮ್ಮಲ್ಲಿ ಭೌಗೋಳಿಕವಾಗಿ ವ್ಯಾಪ್ತಿ ದೊಡ್ಡದಿರಲಿಕ್ಕೆ ಹೋಗಿ ಬೇರೆ ರಾಷ್ಟ್ರಗಳಿಗಿಂತ 10 ಪಟ್ಟು ಜಾಸ್ತಿ ಡೀಸೆಲ್ ಬಳಕೆ ಇಲ್ಲಿ ಆಗ್ತದೆ. ಮತ್ತು ಡೀಸೆಲ್ನ ಮೂಲಕವೇ ಎಲ್ಲ ವಾಹನಗಳನ್ನು ಕೂಡ ನಡೆಸುವಂಥದ್ದು. ಇಲ್ಲಿ ಟ್ರೈನನ್ನು ಅವಲಂಬಿತವಾಗುವ ಸಂಖ್ಯೆ ಕಮ್ಮಿ ವೆಹಿಕಲ್ಗಳು. ಅದರಿಂದಾಗಿ ಇವತ್ತು ಕರಾವಳಿ ಮೀನುಗಾರರು ಭಾಳಷ್ಟು ಆತಂಕಕ್ಕೆ ಒಳಪಟ್ಟ ಸಂದರ್ಭದಲ್ಲಿ ನಿನ್ನೆ ನಮ್ಮ ಸಂಸದರಾದ ಕೋಟ ಶ್ರೀನಿವಾಸ ಪೂಜಾರಿ ಅವರು, ಮಂಗಳೂರಿನ ಸಂಸದರಾದ ಬ್ರಿಜೇಶ್ ಚೌಟ್ ಅವರು, ನಾವು ಮೀನುಗಾರರ ಸಂಘದ ಪ್ರಮುಖರು ಸೇರಿಕೊಂಡು ನಮ್ಮ ಮೀನುಗಾರಿಕಾ ಸಚಿವರು, ಅದೇ ರೀತಿ ಹರ್ದೀಪ್ ಸಿಂಗ್ ಪೂರಿ ನಮ್ಮ ಪೆಟ್ರೋಲಿಯಂ ಸಚಿವರನ್ನು ಭೇಟಿಯಾಗಿ ನಮ್ಮ ಸಮಸ್ಯೆಗಳ ಬಗ್ಗೆ ಅವರಿಗೆ ವಿಚಾರವನ್ನು ತಿಳಿಸಿದ್ದೇವೆ. ಈಗಾಗಲೇ ಪೂರೈಸುವಂಥ ವ್ಯವಸ್ಥೆಗಳನ್ನು ಈಗಾಗಲೇ ಕ್ರಮ ಕೈಗೊಂಡಿದ್ದಾರೆ ಅಂತೇಳಿ ತಕ್ಷಣ ಬಿಡುಗಡೆ ಮಾಡುವಂಥ ಪ್ರಯತ್ನಗಳನ್ನು ಮಾಡ್ತಾರೆ ಅಂತೇಳಿದರೆ, ಅದರ ಜೊತೆಗೆ ಇವತ್ತು ದೊಡ್ಡ ಸಮಸ್ಯೆ ಏನಂತೇಳಿದರೆ ಬ್ಯಾರಲ್ಲಿಗೆ ಡಾಲರ್ನ ಬೆಲೆ ತಮಗೆಲ್ಲಿ ಗೊತ್ತಿದ್ದಾಗೆ ಇವತ್ತಿನ ದಿನದಲ್ಲಿ 32 ರೂಪಾಯಿ ನಷ್ಟದಲ್ಲಿ ಇವತ್ತು ಕೇಂದ್ರ ಸರ್ಕಾರ ಡೀಸೆಲನ್ನು ಸರಬರಾಜು ಮಾಡ್ತಾರೆ. ಭಾಳ ಜನರ ಮೇಲೆ ಒಂದು ಕಾಳಜಿಯಿಂದ. ಯಾಕೆಂತೇಳಿದರೆ 32 ರೂಪಾಯಿ ಅಂತೇಳಿದರೆ ದಿನಕ್ಕೆ ಎಷ್ಟೋ ಕೋಟಿ ರೂಪಾಯಿ ನಷ್ಟ ಆಗ್ತದೆ. MRP ಅವರು ದಿನಕ್ಕೆ 2 ಕೋಟಿ ನಷ್ಟ ಆಗ್ತದೆ ಅಂತ ಅವರು ಕೂಡ ನಮ್ಮ ಲೋಕಲ್ ರಿಫೈನರಿ ಅದೇ MRP ಅವರು ಹೇಳಿದರು. ಒಟ್ಟಾರೆ ದಿನಕ್ಕೆ 800 ಕೋಟಿ ರಿಫೈನರಿ ಅವರಿಗೆ ನಷ್ಟ ಆಗ್ತದೆ ಅಂತ ಮಾಹಿತಿ ನಾನು ತಿಳ್ಕೊಂಡಂತಾಗಿದೆ. ಅದರಿಂದಾಗಿ ನಿನ್ನೆ ದಿನ ಮಾತಾಡಿದ ಸಂದರ್ಭದಲ್ಲಿ ಪೆಟ್ರೋಲಿಯಂ ಸೆಕ್ರೆಟ್ರಿ, ಅದೇ ರೀತಿ HPCL, IOCL ಮತ್ತು ಭಾರತ್ ಪೆಟ್ರೋಲಿಯಂನ ಪ್ರಮುಖರಿಗೆ ಸೂಚನೆಗಳನ್ನು ಕೊಡ್ತಾನೆ. ಆದ್ಯತೆಯ ಮೇರೆಗೆ ಹೆಚ್ಚಿನ ಒಂದು ವ್ಯವಸ್ಥೆಯನ್ನು ಮೀನುಗಾರಿಕೆಗೆ ಮಾಡಬೇಕು. ಅದರ ಜೊತೆಗೆ ಇನ್ನು ಉಳಿದದ್ದೇ ನಮಗೆ 45 ದಿನದ ಮೀನುಗಾರಿಕೆ. ಮೇ 15ಕ್ಕೆ ನಮ್ಮ ಆಲ್ಮೋಸ್ಟ್ ಮೀನುಗಾರಿಕೆ ಮುಕ್ತಾಯದ ಹಂತಕ್ಕೆ ಬರ್ತದೆ. ಅದರಿಂದಾಗಿ ನಮಗೆ ಸರ್ಕಾರದ ಮೇಲೆ ಭರವಸೆ ಉಂಟು. ಮೀನುಗಾರರು ಕೂಡ ಭಾಳ ಒಂದು ಖುಷಿಯಿಂದ ಅದನ್ನು ಕಾಯ್ತಿದ್ದಾರೆ. ಡೀಸೆಲ್ ಬರುವಂಥ ಎಲ್ಲ ಸಂದರ್ಭಗಳಿದೆ.